ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೀತು ಶ್ರೀನಿವಾಸ್. ಕೋ ನ್ಯೂಟ್ರಿಷನ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಡಯಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸ್ಟ್ರೆಸ್ನ ಬಾಡಿಯಲ್ಲಿ ರೆಡ್ಯೂಸ್ ಮಾಡುವಂಥ ಸೂಪರ್ ಫುಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ ಅಂದರೆ ನಮ್ಮ ಬಾಡಿಯಲ್ಲಿ ಫಿಸಿಕಲ್ ಮತ್ತು ಮೆಂಟಲ್ ವರ್ಕ್ ಮಾಡಿದಾಗ ಕೆಲವೊಂದು ಮಾಲಿಕ್ಯೂಲ್ಸ್ ಬಾಡಿಯಲ್ಲಿ ಫಾರ್ಮ್ ಆಗುತ್ತೆ. ಇದು ನಮಗೆ ಸ್ಟ್ರೆಸ್ ರೀತಿಯಲ್ಲಿ ತೋರಿಸ್ಕೊಳ್ಳುತ್ತೆ. ಸೊ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಇದು ಫಿಸಿಕಲ್ ಆಗೂ ಬರ್ಬೋದು, ಇಲ್ಲ ಮೆಂಟಲ್ ಆಗೂ ಬರ್ಬೋದು. ಜಾಸ್ತಿ ವ್ಯಾಯಾಮ ಮಾಡಿದಾಗ, ಇಲ್ಲಾಂದರೆ ಜಾಸ್ತಿ ಓಡಾಡಿದಾಗ, ಕೆಲಸ ಮಾಡಿದಾಗ ಬಾಡಿಯಲ್ಲಿ ಫಿಸಿಕಲ್ ಸ್ಟ್ರೆಸ್ ಫಾರ್ಮ್ ಆಗುತ್ತೆ. ಮೆಂಟಲ್ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಅಂದರೆ ಕೆಲಸ ಮಾಡೋವಾಗ ಡೆಡ್ಲೈನ್ಸ್ ಇರುತ್ತೆ, ಅದನ್ನು ಮುಟ್ಸ್ಬೇಕು ಅನ್ನೋ ಟೈಮಲ್ಲಿ ಮೆಂಟಲ್ ಸ್ಟ್ರೆಸ್ ಫಾರ್ಮ್ ಆಗುತ್ತೆ ಬಾಡಿಯಲ್ಲಿ. ಸೊ ಈ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೆಸ್ ಎರಡಕ್ಕೂ ನಮಗೆ ಒಂದೇ ರೂಟ್ ಕಾಸ್. ಅದನ್ನು ನಾವು ಒಂದೇ ರೀತಿಯಲ್ಲೂ ಕೂಡ ಅದನ್ನು ನಾವು ಕ್ಲೀನ್ ಮಾಡ್ಬೋದು ಬಾಡಿಯಿಂದ. ಸೊ ಜನರಲಾಗಿ ಈ ಸ್ಟ್ರೆಸ್ನ ನಾವು ದಿನನಿತ್ಯ ಲೈಫ್ ಸ್ಟೈಲಲ್ಲಿ ಬಂದಾಗ ಅದನ್ನು ಅಲ್ಲೇ ಮುಗಿಸ್ಬೇಕಾಗತ್ತೆ. ಯಾಕಂದರೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋದಾಗ ಬಾಡಿಯಲ್ಲಿ ಅಕ್ಯೂಟ್ ಸ್ಟ್ರೆಸ್ ರೆಸ್ಪಾನ್ಸ್ ಫಾರ್ಮ್ ಆಗುತ್ತೆ. ಸೊ ಇದು ಓವರ್ ದ ಟೈಮ್ ಏನಾಗ್ಬಿಡುತ್ತೆ, ಬಾಡಿಯಲ್ಲಿ ಜಾಸ್ತಿ ಡಿಸೀಸಸ್ ಬರೋದಾಗಿರ್ಬೋದು, ಅಂದರೆ ಆರೋಗ್ಯಕ್ಕೆ ತುಂಬ ಹಾನಿ ಆಗುತ್ತೆ. ಈ BP ಇಶ್ಯೂಸ್ ಆಗಿರ್ಬೋದು, ಡಯಾಬಿಟೀಸು, ಕೊಲೆಸ್ಟ್ರಾಲು ಮತ್ತು ವೆಯ್ಟ್ ಗೇನ್, ಜಾಸ್ತಿ ಜನಕ್ಕೆ ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಸ್ಟ್ರೆಸ್ ತಗೊಂಡಾಗ ನಮ್ಮ ದೇಹದಲ್ಲಿ ಈ ಇಂಪಾರ್ಟೆಂಟ್ ಫಂಕ್ಷನಿಂಗ್ಸ್, ಅಂದರೆ ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಲಿವರ್, ಲಂಗ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಫಂಕ್ಷನಿಂಗ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲ ಇಂಪ್ಯಾಕ್ಟ್ ಆದಾಗ ಏನಾಗುತ್ತೆ, ನಮಗೆ ಆರೋಗ್ಯಕ್ಕೆ ಹಾನಿಯಾಗಿ ಬೇರೆ ಬೇರೆ ರೀತಿಯ ಡಿಸೀಸಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ನಾವು ಜನರಲಾಗಿ ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ಡಯಟಲ್ಲಿ ಹೇಗೆ ಸೂಪರ್ ಫುಡ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅದನ್ನು ಕಟ್ ಬ್ಯಾಕ್ ಮಾಡ್ಬೋದು ಅಂತ ಸ್ವಲ್ಪ ನೋಡೋಣ. ಸೊ ನಂಬರ್ 1 ಬಂದುಬಿಟ್ಟು ಕೇಸರಿ. ಕೇಸರಿಯಲ್ಲಿ ನಮಗೆ ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಅದರ ಪಿಗ್ಮೆಂಟ್ ಏನಿರುತ್ತೆ, ನಿಮಗೆ ಆರೆಂಜ್ ಕಲರ್ ಏನು ಬರುತ್ತೆ, ಅದರಲ್ಲಿ ಆ ಪಿಗ್ಮೆಂಟಲ್ಲಿ ನಮಗೆ ಆ್ಯಂಟಿ ಸ್ಟ್ರೆಸ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಬಾಡಿಗೆ ಹೀಟ್ ಆಗ್ಬೋದಾಗಿರೋದ್ರಿಂದ 1-2 ಸ್ಟ್ರ್ಯಾಂಡ್ ಸ್ಯಾಫ್ರನ್ ಒಂದು ದಿನಕ್ಕೆ, ಅಂದರೆ 1-2 ಎಲೆ ಸ್ಯಾಫ್ರನ್ ದಿನಕ್ಕೆ ತೊಗೊಂಡಾಗ, ನೀರಲ್ಲಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ರೆಸ್ಪಾನ್ಸ್ ಕಡಿಮೆ ಆಗುತ್ತೆ. ಅಂದರೆ ಅದನ್ನು ಇಂಪ್ರೂವ್ ಮಾಡ್ಬೋದು ನಾವು ಓವರ್ ದ ಟೈಮ್. ಮಕ್ಕಳು, ಅಂದರೆ 10 ವರ್ಷದೊಳಗಡೆ ಇರೋ ಮಕ್ಕಳಿಗೆ ಏನಾದರೂ ಇದು ಕೊಡಬೇಕಂದ್ರೆ ನೀವು ಅರ್ಧ ಎಲೆನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಾಂದರೆ 1-2 ಸ್ಟ್ರ್ಯಾಂಡ್ ಸ್ಯಾಫ್ರನ್ನ ನೀವು ದಿನನಿತ್ಯ ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ರೆಸ್ಪಾನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಎರಡನೇದು ಬಂದುಬಿಟ್ಟು ವಾಲ್ನಟ್ಸಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಕಂಟೆಂಟಲ್ಲಿ ಸಿಗುತ್ತೆ. ಇದನ್ನು ನಾವು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತು ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಸೊ ವಾಲ್ನಟ್ಸಲ್ಲಿ ನಿಮಗೆ ಈ ಒಮೆಗಾ 3 ಫ್ಯಾಟ್ ಬರೋದ್ರಿಂದ ನಮಗೆ ಸ್ಟ್ರೆಸ್ ಆಗುತ್ತಲ್ವ ಬಾಡಿಯಲ್ಲಿ, ಅದು ನಮ್ಮ ಮೆದುಳಲ್ಲಿ ಹೋಗಿ ಕಾಗ್ನೇಟಿವ್ ಫಂಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ಕಾನ್ಸಂಟ್ರೇಷನ್ ಆಗಿರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಸೊ ಈ ಎಫೆಕ್ಟ್ನ ಕೌಂಟರ್ ಆ್ಯಕ್ಟ್ ಮಾಡಬೇಕಂದ್ರೆ ನಮ್ಮ ಡಯಟಲ್ಲಿ ಜಾಸ್ತಿ ಒಮೆಗಾ 3 ಫುಡ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು. ಅದರಲ್ಲಿ ವಾಲ್ನಟ್ ನಂಬರ್ 1 ಬರುತ್ತೆ. ಸೊ ವಾಲ್ನಟ್ ಜೊತೆಗೆ ನೀವು ಆಲ್ಮಂಡ್ಸು ಮತ್ತು ಪಿಸ್ತಾ, ಅಂದರೆ ಬಾದಾಮಿ, ಸ್ವಲ್ಪ ಪಿಸ್ತಾನೂ ಸಹ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು. ಇದೆರಡೂ ಸಹ ನಿಮಗೆ ಒಮೆಗಾ 3 ಫ್ಯಾಟ್ ಸಿಗುತ್ತೆ. ಬಟ್ ವಾಲ್ನಟ್ಸಲ್ಲಿ ನಿಮಗೆ ಹೈಯೆಸ್ಟ್ ಫಾರ್ಮ್ ಆಫ್ ಒಮೆಗಾ ಕಂಟೆಂಟ್ ಇರೋದ್ರಿಂದ 2-4 ಪೀಸ್ ವಾಲ್ನಟ್ ಒಂದು ದಿನಕ್ಕೆ ತಗೊಂಡಾಗ ಅದರಲ್ಲಿ ನಿಮಗೆ ಒಮೆಗಾ 3 ಫ್ಯಾಟ್ ನಮ್ಮ ಬಾಡಿಗೆ ಆ್ಯಂಟಿ ಸ್ಟ್ರೆಸ್ ಮಾಲಿಕ್ಯೂಲ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಮೂರನೇದು ಬಂದುಬಿಟ್ಟು ನಮಗೆ ಅವೊಕ್ಯಾಡೋದಲ್ಲಿ ನಮಗೆ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ಇದರಲ್ಲಿ ಅದ್ರ ಜೊತೆಗೆ ಒಳ್ಳೆ ಫ್ಯಾಟ್ಸ್ ಸಿಗುತ್ತೆ, ಅಂದರೆ ಗುಡ್ ಫ್ಯಾಟ್ಸ್, ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಸಿಗುತ್ತೆ ಇದರಲ್ಲಿ. ಸೊ ಈ ಅವೊಕ್ಯಾಡೋದಲ್ಲಿ ಎಸ್ಪೆಷಲಿ ಏನಾಗ್ಬಿಡುತ್ತೆ, ಸೀಸನಲ್ ಆಗಿರೋದ್ರಿಂದ ಅದು ಜನವರಿ ಮಂತಲ್ಲಿ ಇಲ್ಲ ಫೆಬ್ರವರಿ ಮಂತಲ್ಲಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಡಯಟಲ್ಲಿ ಒಂದು ವಾರದಲ್ಲಿ 3 ಸತಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪೊಟ್ಯಾಷಿಯಮ್ ಕಂಟೆಂಟ್ ಮತ್ತು ಮೆಗ್ನೀಷಿಯಮ್, ಇದ್ರ ಜೊತೆಗೆ ಸ್ವಲ್ಪ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ಸಿಗ್ತಾ ಹೋಗುತ್ತೆ. ಸೊ 4ನೇದು ಬಂದುಬಿಟ್ಟು ಟರ್ಮರಿಕ್ ಅಗೇನ್ ಇದರಲ್ಲಿ ನಮಗೆ ಕರ್ಕ್ಯೂಮಿನ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ಕರ್ಕ್ಯೂಮಿನ್ ಸಹ ನಮ್ಮ ಬಾಡಿಗೆ ಆ್ಯಂಟಿ ಸ್ಟ್ರೆಸ್ ಮಾಲಿಕ್ಯೂಲ್ ಆಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲೆಲ್ಲಿ ನಮ್ಮ ದೇಹದಲ್ಲಿ ಬಾಡಿಯಲ್ಲಿ ಸ್ಟ್ರೆಸ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೋ ಅಲ್ಲಲ್ಲಿ ಇನ್ಫ್ಲಮೇಷನ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡೋದಕ್ಕೂ ಸಹ ಕರ್ಕ್ಯೂಮಿನ್ ಹೆಲ್ಪ್ ಮಾಡುತ್ತೆ. ಅಂದರೆ ಇದು ಒಂದು ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಆಗಿರೋದ್ರಿಂದ ಸ್ಟ್ರೆಸ್ನ ಕಡಿಮೆ ಮಾಡಿ ಸ್ಟ್ರೆಸ್ಸಿಂದ ಬರೋವಂಥ ಸೈಡ್ ಎಫೆಕ್ಟ್ ಏನಿದೆ, ಅಂದರೆ ಇನ್ಫ್ಲಮೇಷನ್, ಇದನ್ನು ಸಹ ಡ್ರಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ.
ನಾಲ್ಕನೇದು ಬಂದ್ಬಿಟ್ಟು ಅಗಸೆ ಬೀಜ. ಅಗಸೆ ಬೀಜದಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಲಿಗ್ನೆನ್ ಕಂಟೆಂಟ್ ಅಂತ ಇರುತ್ತೆ. ಈ ಲಿಗ್ನೆನ್ ಅನ್ನೋದು ಒಂದು ಬಾಡಿಯಲ್ಲಿ ಫೈಬರ್ ಥರನೂ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಸ್ಟ್ರೆಸ್ಸಿಂದ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಡೈಜೆಷನ್ ಇಶ್ಯೂಸ್ ಬರುತ್ತೆ. ಅಂದರೆ ನೀವೇ ನೋಡಿರ್ಬೋದು, ದಿನನಿತ್ಯ ಒಂದು ಕೆಲಸ ಮಾಡೋವಾಗ ನೀರು ಕುಡಿದೇ ಇರೋದಾಗಿರ್ಬೋದು, ಇಲ್ಲಾಂದರೆ ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ವಾಕಿಂಗ್ ಇರೋದಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಇದರಿಂದ ಏನಾಗ್ಬಿಡುತ್ತೆ, ಬಾಡಿಯಲ್ಲಿ ಡೈಜೆಷನ್ ಸ್ಲೋ ಆಗಿಬಿಡುತ್ತೆ. ಸೊ ನೀವು ಊಟ ಮಾಡಿದಾಗಲೂ ಸಹ ಜಾಸ್ತಿ ನೀರು ಕುಡ್ದಿಲ್ಲ, ತುಂಬ ಸ್ಟ್ರೆಸ್ ಆಗಿದೆ, ನೆಕ್ಸ್ಟ್ ನಿಮಗೆ ಡೈಜೆಷನ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಬರುವಂಥ ಈ ಲಿಗ್ನೆನ್ ಕಂಟೆಂಟ್ ಅದು ನಿಮ್ಮ ಬಾಡಿಗೆ ಹೋಗಿ ಡೈಜೆಷನ್ನ ಸಹ ಇಂಪ್ರೂವ್ ಮಾಡಿ, ಪ್ಲಸ್ ಅದ್ರ ಜೊತೆಗೆ ಸ್ಟ್ರೆಸ್ ಲೆವೆಲ್ಸ್ನು ಸಹ ಕಡಿಮೆ ಮಾಡ್ತಾ ಹೋಗುತ್ತೆ. 5ನೇದು ಬನಾನಾ ಅಂದರೆ ಬಾಳೆಹಣ್ಣು. ಇದರಲ್ಲಿ ನಮಗೆ ಜಾಸ್ತಿ ಪೊಟ್ಯಾಷಿಯಮ್ ಕಂಟೆಂಟ್ ಇರುತ್ತೆ ಮತ್ತು ಮೆಗ್ನೀಷಿಯಮ್ ಕಂಟೆಂಟು ಹೆಚ್ಚಾಗಿರುತ್ತೆ. ಮೆಗ್ನೀಷಿಯಮ್ ಒಂದು ಮಿನರಲ್. ಇದು ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಂಜೈಮ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಮಿನರಲ್. ಪ್ಲಸ್ ಇದು ಜಾಸ್ತಿ ನಮ್ಮ ಬಾಡಿಗೆ ಆ್ಯಂಟಿ ಸ್ಟ್ರೆಸ್ ಮಿನರಲ್ ಅಂತಲೂ ಸಹ ಕರಿತೀವಿ. ಸೊ ಎಲ್ಲೆಲ್ಲಿ ಅಂದರೆ ಡಯಾಬಿಟೀಸ್ ಇರೋರಿಗೆ, BP ಇರೋರಿಗೆ, ಕೊಲೆಸ್ಟ್ರಾಲ್ ಇರೋರಿಗೂ ಸಹ ಈ ಮೆಗ್ನೀಷಿಯಮ್ ಕಂಟೆಂಟ್ ಜನರಲ್ ಆಗಿ ಲೋ ಆಗಿರುತ್ತೆ ಬಾಡಿಯಲ್ಲಿ. ಸೊ ಇಂಥವ್ರಿಗೆ ಈ ಮೆಗ್ನೀಷಿಯಮ್ ಫುಡ್ಸ್ನ ನಾವು ತಗೊಂಡಾಗ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ, ಮತ್ತು ಅದ್ರ ಜೊತೆಗೆ ಡಯಾಬಿಟೀಸು ತುಂಬ ಕಂಟ್ರೋಲಿಗೆ ಬರುತ್ತೆ, ಮತ್ತು ನಮ್ಮ ಬಾಡಿಗೆ ಬೇಕಾಗಿರುವಂಥ ಮಿನರಲ್ ಸಪ್ಲೈ ಆಗುತ್ತೆ. ಸೊ ಆ ಮಿನರಲ್ ಸಪ್ಲೈ ಆದಾಗ ಎಂಜೈಮ್ ಪ್ರೊಡಕ್ಷನ್ಸು ಹೆಚ್ಚಾಗಿ ಇರುತ್ತೆ. 7ನೇ ಟಾಪಿಕ್ ಬಂದ್ಬಿಟ್ಟು ನಮಗೆ ಈ ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್. ಪಂಪ್ಕಿನ್ ಸೀಡ್ಸಲ್ಲಿ ಜನರಲ್ ಆಗಿ ನಮಗೆ ಮೆಗ್ನೀಷಿಯಮ್ ಕಂಟೆಂಟು ಮತ್ತು ಒಮೆಗಾ 3 ಫ್ಯಾಟ್ಸು ಇದರಲ್ಲೂ ಸಹ ಸಿಗುತ್ತೆ. ಸೊ ಹೈಯೆಸ್ಟ್ ಅಮೌಂಟ್ ಆಫ್ ಮೆಗ್ನೀಷಿಯಮ್ ನಮಗೆ ಡಯಟಲ್ಲಿ ಬೇಕಂದರೆ 1 ರಿಂದ 2 ಸ್ಪೂನ್ ಅಷ್ಟು ನಾವು ಕುಂಬಳಕಾಯಿ ಬೀಜನ ರೋಸ್ಟ್ ಮಾಡಿ ಡಯಟಲ್ಲಿ ತೊಗೊಂಡಾಗ ಹೈಯೆಸ್ಟ್ ಅಮೌಂಟ್ ಆಫ್ ಮೆಗ್ನೀಷಿಯಮ್ ಕಂಟೆಂಟ್ ಇದರಲ್ಲೂ ಸಿಗುತ್ತೆ. ಸೊ ಮೆಗ್ನೀಷಿಯಮ್ ಒಂದು ಬಾಡಿಗೆ ರಿಲ್ಯಾಕ್ಸೆಂಟ್ ಮಾಲಿಕ್ಯೂಲ್. ಅಂದರೆ ಏನಾದರೂ ಬಾಡಿಯಲ್ಲಿ ಸ್ಟ್ರೆಸ್ ನಡೀತಾ ಇದ್ದರೆ ಅದು ಬಾಡಿನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಮೈಂಡ್ನ ಕಾಮ್ ಮಾಡುತ್ತೆ. ಸೊ 1 ರಿಂದ 2 ಸ್ಪೂನ್ ಅಷ್ಟು ನೀವು ಕುಂಬಳಕಾಯಿ ಬೀಜನ ನೀವು ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೆಗ್ನೀಷಿಯಮ್ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಲಾಸ್ಟ್ ಒನ್ ಕ್ಯಾಮೊಮೈಲ್ ಟೀ. ಕ್ಯಾಮೊಮೈಲ್ ಟೀನು ಸಹ ಅದೊಂದು ರೀತಿಯ ಫ್ಲವರ್. ಅಂದರೆ ಇದನ್ನು ಡ್ರೈ ಮಾಡಿ ನಾವು ಒಂದು ಟೀ ಬ್ಯಾಗ್ ಮುಖಾಂತರನೋ ಇಲ್ಲಾಂದರೆ ಲೂಸ್ ಟೀ ಮುಖಾಂತರನೋ ಸಹ ತೊಗೊಳ್ಬೋದಾಗುತ್ತೆ. ಸೊ ಜನರಲ್ ಆಗಿ ಕ್ಯಾಮೊಮೈಲ್ ಟೀ ಬಾಡಿಗೆ ಒಂದು ರಿಲ್ಯಾಕ್ಸಿಂಗ್ ಮಾಲಿಕ್ಯೂಲ್. ಅಂದರೆ ಎಲ್ಲಾದರೂ ನಿಮಗೆ ಬ್ಲಡ್ ಪ್ರೆಷರ್ ಏನಾದರೂ ಜಾಸ್ತಿ ಆಗ್ತಾ ಇದ್ದರೆ, ಆಂಗ್ಸೈಟಿ ಇಶ್ಯೂಸ್ ಬರ್ತಾ ಇದ್ದರೆ, ತಲೆನೋವು ಬರ್ತಾ ಇದ್ದರೆ, ಇದು ಎಲ್ಲ ಸ್ಟ್ರೆಸ್ಸಿಂದ ಬರುವಂಥ ಒಂದು ರೆಸ್ಪಾನ್ಸ್ ಬಾಡಿಗೆ. ಸೊ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೂ ಸಹ ಕ್ಯಾಮೊಮೈಲ್ ಟೀ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ 1 ಕಪ್ ಕ್ಯಾಮೊಮೈಲ್ ಟೀ ನೀವು ಜನರಲ್ ಆಗಿ ಬೆಡ್ ಟೈಮ್ ಅಂದರೆ ನೀವು ಮಲ್ಕೊಳ್ಳೋದ್ರಿಂದ ಒಂದು ಅರ್ಧ ಅವರ್ ಮುಂಚೆ ತೊಗೊಂಡಾಗ ಚೆನ್ನಾಗಿ ನಿದ್ದೆನೂ ಬರುತ್ತೆ. ಸೊ ಇದ್ರ ಜೊತೆಗೆ BP ಏನಾದರೂ ಜಾಸ್ತಿ ಆಗ್ತಾ ಇದ್ದರೆ, ಬಾಡಿಯಲ್ಲಿ ಹೆಡೇಕ್ ಏನಾದರೂ ಬರ್ತಾ ಇದ್ದರೆ, ತಲೆನೋವು ಏನಾದರೂ ಬರ್ತಾ ಇದ್ದರೆ, ಇದನ್ನೆಲ್ಲದನ್ನು ಕಡಿಮೆ ಮಾಡೋದಕ್ಕೆ ಕ್ಯಾಮೊಮೈಲ್ ಟೀ ಹೆಲ್ಪ್ ಮಾಡ್ತಾ ಹೋಗುತ್ತೆ. 8ನೇದು ಬಂದ್ಬಿಟ್ಟು ನಮಗೆ ಡ್ರೈಡ್ ಬ್ಲೂಬೆರೀಸ್. ಅಂದರೆ ಈ ಬ್ಲೂಬೆರೀಸ್ ಅನ್ನೋದು ನಮಗೆ ಇಂಡಿಯಾದಲ್ಲಿ ಅಷ್ಟು ಸೀಸ್ನಲ್ ಆಗಿ ಸಿಗೋದಿಲ್ಲ. ಸಿಕ್ಕಿದ್ರೂ ಸಹ ಇದ್ರದ್ದು ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ನೀವು ಡ್ರೈಡ್ ಫಾರ್ಮ್ ತೊಗೊಂಡು ಬಂದು ಮನೇಲಿ ಅದನ್ನು ನೀವು ವಾಶ್ ಮಾಡಿ ತಗೊಳ್ಳೋದ್ರಿಂದ ಆ ಸ್ವೀಟ್ನರ್ ಕಂಟೆಂಟ್ ಏನಿರುತ್ತೆ ಅದನ್ನು ಕಡಿಮೆ ಆಗುತ್ತೆ. ಸೊ ಬ್ಲೂಬೆರೀಸಲ್ಲಿ ನಮಗೆ ಆ ಪರ್ಪಲ್ ಕಂಟೆಂಟ್ ಇರುತ್ತಲ್ವಾ, ಫ್ರೂಟಲ್ಲಿ ಇರುವಂಥ ಪರ್ಪಲ್ ಕಂಟೆಂಟ್ ಬಂದು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ ಬಾಡಿಯಲ್ಲಿ. ಸೊ ಒನ್ ಆಫ್ ದ ಮೇಜರ್ ಸೈಡ್ ಎಫೆಕ್ಟ್ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆದಾಗ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇನ್ಫ್ಲಮೇಷನ್ ಹೆಚ್ಚಾದಾಗ್ಲಿಂದನೇ ನಮಗೆ ಈ ಡಯಾಬಿಟೀಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಬರೋದಾಗಿರ್ಬೋದು, ಇಲ್ಲಾಂದರೆ ಹೊಟ್ಟೆ ಭಾಗದಲ್ಲಿ ವೆಯ್ಟ್ ಗೇನ್ ಆಗೋದಾಗಿರ್ಬೋದು, ಇದೆಲ್ಲ ನಮಗೆ ಇನ್ಫ್ಲಮೇಷನ್ ಹೆಚ್ಚಾದಾಗ ಬರುವಂಥ ಸೈಡ್ ಎಫೆಕ್ಟು. ಸೊ ಈ ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಕ್ಕೆ ಡ್ರೈಡ್ ಬ್ಲೂಬೆರೀಸಲ್ಲಿ ನಮಗೆ ಆ ಪರ್ಪಲ್ ಕಂಟೆಂಟ್ ಆ್ಯಂಥೋಸೈನನ್ಸ್ ಅಂತ ಕರಿತೀವಿ. ಇದು ನಮ್ಮ ಬಾಡಿಯಲ್ಲಿ ಆಗುವಂಥ ಸ್ಟ್ರೆಸ್ನ ಕಡಿಮೆ ಮಾಡಿ, ಪ್ಲಸ್ ಆ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಬಂದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ. ಸೊ ಈ ಸಪ್ಲೈ ಮಾಡಿದಾಗ ಈ ಡಯಾಬಿಟೀಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಎಕ್ಸ್ಟ್ರಾ ವೆಯ್ಟ್ ಗೇನ್ ಆಗಿರ್ಬೋದು, ಇಲ್ಲಾಂದರೆ ತಲೆನೋವು ಬರೋದಾಗಿರ್ಬೋದು, ಡೈಜೆಷನ್ ಇಶ್ಯೂಸ್ ಕಾಣಿಸ್ಕೊಳ್ಳೋದು, ಇದೆಲ್ಲನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ರೀತಿಯ ಫುಡ್ಸ್ನ ನಾವು ದಿನದಲ್ಲಿ 2 ರಿಂದ 3 ಬಾರಿ ಕನ್ಸ್ಯೂಮ್ ಮಾಡೋದ್ರಿಂದ, ಅಂದರೆ ಅಗಸೆ ಬೀಜ ತಗೊಳ್ಳೋದಾಗಿರ್ಬೋದು, ಕುಂಬಳಕಾಯಿ ಬೀಜ ತಗೊಳ್ಳೋದಾಗಿರ್ಬೋದು, ಎಲ್ಲದನ್ನು ವಾರದಲ್ಲಿ 3 to 4 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ, ಇದ್ರ ಜೊತೆಗೆ ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಈ ಥರ ಇನ್ಕಾರ್ಪೊರೇಟ್ ಮಾಡಿದಾಗ ಆ್ಯಕ್ಟಿವಿಟೀಸ್, ಇದೆಲ್ಲದನ್ನು ಸಹ ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಂಡು ಹೋಗ್ಬೋದು.